ನಾನು ಈ ಸಿನಿಮಾ ನೋಡೋಕ್ಕೂ ಮುಂಚೆ ಈ ಸಿನಿಮಾದ ಕತೆ ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಿದ ಮೇಲೆ ಅದು ಅಷ್ಟರ ಮಟ್ಟಿಗೆ ಇಲ್ಲಿ ಆಗಲಿಲ್ಲ ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ಆ ಸಿನಿಮಾನೇ ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಧನಾ ರಾಮ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಕಾಟೇರ. ಸಿನಿಮಾದ ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ, ಸಿನಿಮಾ ಶುರುವಾದಾಗ ಭೀಮನಹಳ್ಳಿ ಅನ್ನೋ ಒಂದು ಊರಿನಲ್ಲಿ ಒಂದೇ ಜಾಗದಲ್ಲಿ ಹೂತಾಕಿರುವಂಥ 107 ಜನರ ಅಸ್ಥಿ ಪಂಜರವನ್ನು ತೆಗಿತಾ ಇರ್ತಾರೆ. ಸೊ ಈ ಅಸ್ಥಿ ಪಂಜರಗಳು ಯಾರದ್ದು? ಈ 107 ಜನ ಭೀಮನಹಳ್ಳಿಗೆ ಯಾಕೆ ಬಂದಿದ್ರು ಆ್ಯಂಡ್ ಇವುಗಳನ್ನು ಹೂತ ಹಾಕಿದ್ದು ಯಾಕೆ ಆ್ಯಂಡ್ ಆ ಕೆಲಸವನ್ನು ಮಾಡಿದವರು ಯಾರು, ಅದಕ್ಕೆ ಕಾರಣ ಏನು ಅನ್ನೋದನ್ನು ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು. ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅಫ್ಕೋರ್ಸ್ ದರ್ಶನ್ ಅವರು. ಇದೊಂದು ಕಂಟೆಂಟ್ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಈ ಎರಡೂ ಜಾನರ್ನಲ್ಲಿ ತಮ್ಮ ನಟನೆಗೆ ಒಂದೊಳ್ಳೆಯ ಸ್ಪೇಸ್ ಸಿಕ್ಕಿದೆ ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಡೈರೆಕ್ಟರ್ ತರುಣ್ ಸುಧೀರ್ ಅವರು ದರ್ಶನ್ ಅವರಿಂದ ತಮಗೆ ಬೇಕಾದಂತಹ ಔಟ್ಪುಟ್ಟನ್ನು ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಅವರ ಕೆಲವೊಂದು ಸನ್ನಿವೇಶಗಳ ಬರವಣಿಗೆ ನಿಮ್ಮನ್ನು ರೊಚ್ಚಿಗೆಬ್ಬಿಸ್ತವೆ. ಸ್ಪೆಷಲಿ ತಾಯಿಯ ಎದೆ ಹಾಲಿನ ಬಗ್ಗೆ ಇರುವಂಥ ಒಂದು ಸನ್ನಿವೇಶ ನಿಮ್ಮ ಟೆಂಪರನ್ನು 100% ಜಾಸ್ತಿ ಮಾಡೇ ಮಾಡುತ್ತೆ. ಆ್ಯಂಡ್ ಕೆಲವೊಂದು ಕೌಂಟರ್ ಡೈಲಾಗ್ಗಳನ್ನು ಕೊಡುವಂಥ ಸನ್ನಿವೇಶಗಳು, ಇವುಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ಇವೆ, ಬಟ್ ಇಂಟರ್ವೆಲ್ನಲ್ಲಿ ಬರುವಂಥ ಸುಮ್ಮನೆ ಅವರೇ ಅಂದರೆ ಅನ್ನೋ ಡೈಲಾಗ್ ಮಾತ್ರ ಸಖತ್ತಾಗೆ ಪಂಚಾಯಿತು. ಆ್ಯಂಡ್ ಅದಕ್ಕೆ ಬಂದಂತಹ ಶಿಳ್ಳೆಯ ಶಬ್ದ ಥಿಯೇಟರ್ನಲ್ಲಿ ಜೋರಾಗೇ ಇತ್ತು. ಆ್ಯಂಡ್ ಕೆಲವೊಂದು ಡೀಟೇಲಿಂಗ್ಗಳು, ಸಿನಿಮಾ ನಡೆಯೋದು 1970s 80sನಲ್ಲಿ. ಸೊ ಅಲ್ಲಿ ಬರುವಂತಹ ಹಳೆಯ ನೋಟುಗಳು, ಸೈಕಲ್ನನ್ನು ಡಿಸೈನ್ ಮಾಡಿರೋ ರೀತಿ, ಸಿನಿಮಾದಲ್ಲಿ ಅವುಗಳಿಗೆ ಅಷ್ಟಾಗಿ ಇಂಪಾರ್ಟೆನ್ಸ್ ಇಲ್ದಿದ್ರೂ ಅವುಗಳ ಬಗ್ಗೆ ಗಮನ ಕೊಟ್ಟಿರೋದು ಇಷ್ಟ ಆಯಿತು. ಆ್ಯಂಡ್ ಹೊಲೆಮಾರಿ ಅನ್ನೋ ಒಂದು ಎಲಿಮೆಂಟನ್ನು ಕಮರ್ಷಿಯಲ್ ಪರ್ಪಸ್ನಲ್ಲಿ ಚೆನ್ನಾಗೇ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಮಾಸ್ತಿ ಅವರ ಡೈಲಾಗ್ಸ್ ಸಿನಿಮಾದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಅವರ ಸಂಭಾಷಣೆ ಕಥೆಯಿಂದ ಎಲ್ಲೂ ಕೂಡ ಹೊರಗೆ ಬರಲ್ಲ, ಬಟ್ ನಿಮಗೆ ಸಿಗಬೇಕಾದ ಫೀಲ್ ಎಲ್ಲೂ ಕೂಡ ಮಿಸ್ ಆಗಲ್ಲ. ಇದು ಕಥೆಯಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಇನ್ವಾಲ್ವ್ ಆಗೋ ಹಾಗೆ ಮಾಡುತ್ತೆ. ಆ್ಯಂಡ್ ಗಾದೆ ಮಾತುಗಳನ್ನು ಬಳಸ್ಕೊಂಡಿರೋ ರೀತಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸುಧಾಕರ್ ಅವರ ಕ್ಯಾಮ್ರಾ ವರ್ಕ್, ಒಂದು ಸಣ್ಣ ಸಣ್ಣ ಡೀಟೇಲಿಂಗನ್ನು ಕೂಡ ಅವರು ಕ್ಯಾಪ್ಚರ್ ಮಾಡಿರೋ ರೀತಿ ಚೆನ್ನಾಗಿ ಬಂದಿದೆ. ಗನ್ ಇಡೋ ಅಂಥದ್ದು, ಸಿಗಾರನ್ನು ತುಳಿಯೋ ಅಂಥದ್ದು, ಇನ್ನೂ ಸಾಕಷ್ಟು ಎಲಿಮೆಂಟ್ಸ್ಗಳನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ರಾಧನಾ ರಾಮ್ ಅವರಿಗೆ ಸಿನಿಮಾದಲ್ಲಿ ಒಂದೊಳ್ಳೆಯ ಸ್ಪೇಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅವರು ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಕ್ಟಿಂಗ್ನಲ್ಲಿ ಒಂದೊಳ್ಳೆಯ ಸ್ಕೋರನ್ನು ಕೂಡ ಪಡ್ಕೊತಾರೆ. ಇನ್ನು ಉಳಿದಂಗೆ ಶ್ರುತಿಯವರು, ಕುಮಾರ್ ಗೋವಿಂದ್ ಅವರು, ಬಿರಾದರ್ ಅವರು ತಮ್ಮ ತಮ್ಮ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಬದಲಾಗಬಹುದಿತ್ತು ಅಂತ ಅನಿಸಿದ್ದು ರೈಟಿಂಗ್. ಸಿನಿಮಾದಲ್ಲಿ ಒಂದೆರಡು ಮೂರು ಮೇಜರ್ ವಿಷಯಗಳ ಬಗ್ಗೆ ಹೇಳೋಕೆ ಪ್ರಯತ್ನ ಮಾಡಿದ್ದಾರೆ, ಬಟ್ ಅವು ನಾವು ಅಂದುಕೊಂಡಂತಹ ಒಂದು ವಾವ್ ಮೂಮೆಂಟನ್ನು ಕ್ರಿಯೇಟ್ ಮಾಡಲಿಲ್ಲ. ಅಂದರೆ ಅಲ್ಲಿರುವಂಥ ವಿಷಯ ನಮ್ಮನ್ನು ಅಷ್ಟರ ಮಟ್ಟಿಗೆ ರೀಚ್ ಆಗಲಿಲ್ಲ ಅಂತ ನಂಗೆ ಅನಿಸುತ್ತೆ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಎಲ್ಲ ಎಲಿಮೆಂಟ್ಸ್ಗಳ ಬಗ್ಗೆ ಒಂದು ಇಮೇಜ್ ಕ್ರಿಯೇಟ್ ಆಗಿರುತ್ತೆ, ಬಟ್ ಹಾರ್ಟ್ ಆಫ್ ದ ಸ್ಟೋರಿ ಬಂದು ಉಳುವವನೇ ಭೂವಡಿಯ ಅನ್ನೋದು. ಇದಕ್ಕೆ ಒಂದೊಳ್ಳೆಯ ಕ್ಲೋಜರನ್ನು ಕೊಡಬಹುದಿತ್ತು. ಅಂದರೆ ಒಂದು ಇನ್ಸಿಡೆಂಟ್ ಆದಮೇಲೆ ದಣಿಗಳು ಆ ವಿಚಾರವನ್ನು ಅಲ್ಲಿಗೆ ಬಿಟ್ಟುಬಿಟ್ರಾ, ಅಥವಾ ಮುಂದುವರೆದು ಆ ಊರಿನ ಜನಕ್ಕೆ ಏನಾದರೂ ಮಾಡಿದ್ರಾ, ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ತೋರಿಸಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನ್ನಿಸುತ್ತೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸನ್ನು ಇನ್ನೂ ಚೆನ್ನಾಗಿ ಎಂಡ್ ಮಾಡಬಹುದಿತ್ತು. ಎಲ್ಲೋ ಒಂದು ಕಡೆ ತುಂಬ ಫಿಲಾಸಫಿಕಲ್ ಆಗಿ ಎಂಡ್ ಆಯಿತಾ ಅಂತ ಅನಿಸಿದ್ದು ಕೂಡ ಹೌದು. ಆ್ಯಂಡ್ ಕಥೆಯಲ್ಲಿ ಬರುವಂಥ ವಿಲ್ಲನ್ ಪಾತ್ರಗಳನ್ನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ಕೋಬೋದಿತ್ತು. ಬಿಕಾಸ್ ಅಷ್ಟೆಲ್ಲ ಅಧಿಕಾರ ಇರೋವಂಥವ್ರು ಕಾಟೇರ ಅನ್ನೋ ಪಾತ್ರದ ಮುಂದೆ ತುಂಬ ಡಮ್ಮಿಗಳಾಗ್ಬಿಟ್ರಾ ಅಂತ ಅನಿಸುತ್ತೆ. ಆ್ಯಂಡ್ ಸಿನಿಮಾದ ಹಾಡುಗಳ ಪ್ಲೇಸ್ಮೆಂಟ್, ಸಿನಿಮಾ ಶುರುವಾದ ಸ್ವಲ್ಪ ಸಮಯಕ್ಕೆ ಹೀರೋಯಿನ್ಗೆ ಒಂದು ಸಾಂಗು, ಹೀರೋಗೆ ಒಂದು ಸಾಂಗು ಅಂತ ಬ್ಯಾಕ್ ಟು ಬ್ಯಾಕ್ ಬರುವಂತಹ ಲವ್ ಟ್ರ್ಯಾಕ್ ಸಾಂಗುಗಳು ಕಥೆಯ ದಾರಿಯಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ತವೆ. ಆ್ಯಂಡ್ ಫೈಟ್ ಮಾಸ್ಟರ್ ವಿನೋದ್ ಅವರು ಫೈಟ್ ಸೀಕ್ವೆನ್ಸ್ಗಳನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಬಟ್ ಅದಕ್ಕೆ ಸ್ವಲ್ಪ ನ್ಯಾಚುರಾಲಿಟಿಯನ್ನು ಆ್ಯಡ್ ಮಾಡ್ಕೋಬೋದಿತ್ತು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಹೊಲೆಮಾರಿ ಫೈಟ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಅವನ ಮೇಲೆ ಅಟ್ಯಾಕ್ ಆಗುತ್ತೆ. ಹೀರೋ ಒಂದು ಸಣ್ಣ ಮಾರ್ಕ್ ಕೂಡ ಆಗದೆ ಆ ಫೈಟ್ನ ಮುಗಿಸಿ ಹೊರಗೆ ಬರ್ತಾನೆ. ಆ್ಯಂಡ್ ಮುದುಕನ ಪಾತ್ರದ ಜೊತೆ ಇರುವಂಥ ಫೈಟ್ನಲ್ಲಿ ಅವನ ತಲೆ ತಿರುಗಿ ಅಟ್ಯಾಕ್ ಮಾಡುತ್ತೆ. ಇವು ಅಲ್ಲಿ ಇದ್ದಂತಹ ನ್ಯಾಚುರಾಲಿಟಿಯನ್ನು ಆ್ಯಂಡ್ ನಮ್ಮ ಇನ್ವಾಲ್ವ್ಮೆಂಟನ್ನು ಹಾಳು ಮಾಡ್ತಾ ಇದ್ವು. ಆ್ಯಂಡ್ ಫೈಟ್ ಮಾಸ್ಟರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಪ್ರಕಾರ ಕ್ಲೈಮ್ಯಾಕ್ಸ್ನಲ್ಲಿ ಕೋಣದ ಫೈಟ್ ಇತ್ತಂತೆ, ಅದು ಎಲ್ಲಿ ಹೋಯಿತು ಗೊತ್ತಿಲ್ಲ. ಸೊ ಇವುಗಳ ಕಡೆ ಸಿನಿಮಾದ ಟೀಮ್ ಗಮನ ಕೊಡ್ಬೋದಿತ್ತು ಅಂತ ನಂಗೆ ಅನಿಸುತ್ತೆ. ಇದಿಷ್ಟು ನನ್ನ ರಿವ್ಯೂ. ನೀವೀಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.
ಓವರಾಲ್ ಆಗಿ ಹೇಳೋದಾದರೆ, ನೀವು ದರ್ಶನ್ ಅವರ ಆ್ಯಕ್ಟಿಂಗನ್ನು ಇಷ್ಟಪಡೋರಾದರೆ ಒಂದಷ್ಟು ಲಾಜಿಕ್ಕನ್ನು ಪ್ರಶ್ನೆ ಮಾಡದೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ಗೆ ಸಿನಿಮಾನ ನೋಡ್ತೀವಿ ಅನ್ನೋರಾದರೆ ಈ ಸಿನಿಮಾವನ್ನು ನೋಡಬಹುದು. ಆ್ಯಂಡ್ ದರ್ಶನ್ ಅವರ ಸೆಲೆಬ್ರಿಟಿಗಳಿಗೆ ಖಂಡಿತವಾಗಿ ಮೋಸ ಆಗಲ್ಲ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.